ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಬೆಳಗಾಗುತ್ತೆ, ಏನಪ್ಪ ಈ ಚಳಿ ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಅಂತೂ. ನೀವು ನೋಡ್ತಾ ಇರ್ಬೋದು ನನ್ನ ಮೂಡು ಹೇಗಿದೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಆಗಿಬಿಟ್ರೆ ಇಷ್ಟು ಬೇಗ ಆಯ್ತಪ್ಪ ಬೆಳಗ್ಗೆ ಅಂತ ಅನ್ನಿಸ್ತಾ ಇದೆ ಈ ನಡುವೆ ಅಂತೂ. ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಹಾಗೆ ಚಳಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ, ಇನ್ನು ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಫುಲ್ಲು ಚಳಿ, ಬರ್ತೀನಿ ನಿಂತ್ಕೊತೀನಿ, ಇವೆಲ್ಲ ಟಚ್ ಮಾಡ್ತಿದ್ರೆ ಸಾಕು ಎಷ್ಟು ಥಂಡಿ ಅನಿಸ್ತಾ ಇರುತ್ತಲ್ವ. ಈಗಪ್ಪ ಇವಾಗ ಅಡುಗೆ ಮಾಡೋದನ್ನೋದೇ ಯೋಚನೆ ಆಗಿಬಿಟ್ಟಿರುತ್ತೆ. ಬಟ್ ಮಾಡಲೇಬೇಕು, ಎಷ್ಟೇ ಚಳಿ ಇರಲಿ, ಎಷ್ಟೇ ಮಳೆ ಬರಲಿ, ಏನೇ ಆಗಲಿ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕಾದಂತೂ ಯಾವತ್ತೂ ಸ್ಟಾಪ್ ಆಗಲ್ಲ ಅನ್ನೋದಂತೂ ಅದು ಇದು ಅಲ್ವಾ. ಓಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಡ. ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂದಿನ ಏನೇ ಪ್ಲ್ಯಾನ್ ಆಗಿತ್ತು ಏನು ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು. ಪ್ಲ್ಯಾನ್ ಅಂತೂ ಇದ್ಬಿಟ್ರಂತೂ ಯೋಚನೆ ಇರಲ್ಲ, ಬೇಗನೆ ಮಾಡ್ಕೊಂಬಿಡ್ತೀನಿ. ಬಟ್ ವಿತೌಟ್ ಪ್ಲ್ಯಾನ್ ಆದರೂ ಮಲ್ಕೊಂಬಿಟ್ಟಿದ್ದೀನಿ ಅಂತಂದರೆ ಏನು ಮಾಡೋದನ್ನು ಯೋಚನೆಯಲ್ಲೇ ಕಳೆದ್ಬಿಡ್ತೀನಿ, ಅರ್ಧ ಗಂಟೆ ಟೈಮ್ ಅಂತಲೇ ಹೇಳ್ಬೋದು. ಬಟ್ ಆದಷ್ಟು ಪ್ಲ್ಯಾನ್ ಮಾಡ್ತೀನಿ. ಕೆಲವೊಂದು ಸಲ ಪ್ಲ್ಯಾನ್ ಮಾಡಿರಲ್ಲ, ಮಾಡಕ್ಕೆ ಬಿಡ್ತೀನಿ, ಎಲ್ಲ ತಿಂಡಿಗಳು ಕೂಡ ಮಾಡಿ ಬಿಟ್ಬಿಡ್ತೀನ, ಇನ್ನೇನು ಮಾಡೋದು ಅನಿಸ್ಬಿಟ್ಟಿರುತ್ತೆ ಹಾಗೆ. ಬಟ್ ಇವತ್ತು ಫ್ರೈಡ್ ರೈಸ್, ನನ್ನ ಮಗ ಫ್ರೈಡ್ ರೈಸ್ ಬೇಕು ಅಂತ ಕೇಳ್ತಿದ್ದ, ಹಾಗಾಗಿ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟ್ ಅನ್ನಕ್ಕಿಟ್ಬಿಟ್ಟು ಇವಾಗ ತರಕಾರಿ ಎಲ್ಲನೂ ಕೂಡ ನೀಟಾಗಿ ಹೆಚ್ಚಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಆದಷ್ಟು ಬೆಳಗ್ಗೆನೇ ಎಲ್ಲ ಮಾಡ್ಕೊತೀನಿ. ಹಿಂದಿನ ದಿವಸ ಏನು ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾವಾಗ ಮಾಡ್ಕೊತೀನಿ ಅಂತಂದರೆ ಏನಾದರೂ ಅವತ್ತಿನ ದಿನ ಪೂಜೆ ಮಾಡೋದಂಥದ್ದು ಏನಾದರೂ ಇದ್ದರೆ, ತುಂಬ ಕೆಲಸ ಇದ್ದರೆ ಹಿಂದಿನ ಸ್ವಲ್ಪ ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ, ಏನಾದರೂ ಜಾಸ್ತಿ ಕೆಲಸ ಇದ್ದರೆ ತಿಂಡಿ ಮಾಡೋದಕ್ಕೆ. ಬಟ್ ಏನು ಇರಲಿಲ್ಲ, ಆರಾಮಾಗೆ ಬೇಗ ಇದು ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗಲೇನೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ತರಕಾರಿನ. ಆದಷ್ಟು ನನಗೆ ಫ್ರೆಶ್ಶಾಗಿ ಈ ರೀತಿ ಕಟ್ ಮಾಡಿ ಹಾಕೋದೇ ನನಗೆ ಇಷ್ಟ ಆಗುತ್ತೆ. ನನಗೆ ಅದೇನೋ ಇಷ್ಟ ಆಗಲ್ಲ, ಸ್ಟೋರ್ ಮಾಡೋದು ಇಷ್ಟ ಆಗಲ್ಲ. ಬಟ್ ನೈಟ್ ಇಟ್ಟು ಬೆಳಗ್ಗೆ ಮಾಡೋದಲ್ವ, ಅದು ಬೆಟರ್, ಏನು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೈಟ್ ಇಟ್ಟು. ಬಟ್ ತುಂಬ ದಿನ ಎಲ್ಲ ಇಡೋಕ್ಕೆ ಹೋಗಬಾರ್ದು. ವಿತಿನ್ 1 ಡೇಲಿ ನಾವು ಏನೇ ಪ್ರಿಪೇರ್ ಮಾಡ್ಕೊಂಡಿದ್ರು ವಿತಿನ್ 1 ಡೇಲಿ ಖಾಲಿ ಮಾಡಬೇಕು. ತುಂಬ ದಿನ 2 ದಿನ 3 ದಿನ ಎಲ್ಲ ಇಟ್ಟು ಅದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ನಾನು ಫ್ರೈಡ್ ರೈಸ್ ತುಂಬ ಸಿಂಪಲಾಗಿ ಮಾಡ್ತೀನಿ. ಹಾಗೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋವಂಥ ಫ್ರೈಡ್ ರೈಸು. ಯಾವಾಗಲೂ ನನ್ನಲ್ಲಿ ಕೇಳೋದು ಏನಪ್ಪ ಅಂತಂದರೆ, ನನ್ನ ಮಕ್ಕಳು ಪುಳಿಯೋಗರೆ ಕೇಳ್ತಾರೆ, ಮತ್ತು ಚಿತ್ರಾನ್ನ, ಫ್ರೈಡ್ ರೈಸ್, ಮತ್ತು ನನ್ನ ಮಗ ಟೊಮ್ಯಾಟೊ ಬಾತ್ ಕೇಳ್ತಾನೆ, ನಾನು ಪಲಾವು ಈ ಥರ ಬಟ್ ರೈಸ್ ಐಟಮ್ ಚೆನ್ನಾಗಿ ಮಾಡ್ತೀನಿ ನಾನು, ಹಾಗಾಗಿ ರೈಸ್ ಐಟಮೇ ಜಾಸ್ತಿ ಕೇಳ್ತಾರೆ. ಹಸ್ಬೆಂಡು ಅಷ್ಟೇ, ನಾನು ಮಾಡೋ ಟಿಫನ್ಸ್ ಇಷ್ಟಪಡ್ತಾರೆ. ಸಾಂಬಾರು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಟಿಫನ್ಗಳು ತುಂಬ ಇಷ್ಟಪಡ್ತಾರೆ. ರೈಸ್ ಐಟಮ್ ಏನೇ ಮಾಡಿದ್ರು ಕೂಡ ತಿಂತಾರೆ ಆರಾಮಾಗಿ. ಮಕ್ಕಳು ಅಷ್ಟೇ, ಹಸ್ಬೆಂಡು ಅಷ್ಟೇ, ಅದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನಿಸುತ್ತೇನೋ, ಹಾಗೆ ಅದನ್ನೇ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ತುಂಬ ರೈಸ್ ಐಟಮೇ ಮಾಡ್ತಿರ್ತೀನಿ. ಈಸಿ, ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ಹಾಕೋದು ನಾನು. ಜೊತೆಗೆ ಹಸಿ ಬಟಾಣಿ ಹಾಕ್ಕೊತೀನಿ, ಈರುಳ್ಳಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಚಿಲ್ಲಿ ಪೌಡರ್ ಏನು ಹಾಕೋಕ್ಕೋಗಲ್ಲ, ಅದು ಕಲರ್ ಬಂದುಬಿಡತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂತಂದರೆ ನೀವು ಚಿಲ್ಲಿ ಪೌಡರ್ ಹಾಕೊಬೋದು. ಫಸ್ಟ್ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಈರುಳ್ಳಿನ ಉದ್ದುದ ಕಟ್ ಮಾಡ್ಕೊಂಡಿರ್ತೀವಿ, ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೀನ್ಸು, ಕ್ಯಾರೆಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಆದಷ್ಟು ಫ್ರೈಡ್ ರೈಸ್ಗೆ ಸಣ್ಣ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸಣ್ಣಕ್ಕೆ ಉದ್ದುದ್ದು ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಇಲ್ಲಿ ಮಕ್ಳಿಗೆ ಮಾಡೋದ್ರಿಂದ ನಾನು ತುಂಬ ಸಣ್ಣ ಕಟ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿ. ಇನ್ನು ಇದಕ್ಕೆ ಬಿಟ್ಟರೆ ನಾವು ಇದ್ರ ಜೊತೆ ನಾನು ಕೆಲವೊಂದು ಸಲ ಪನ್ನೀರ್ ಇದ್ದರೆ ಪನ್ನೀರು ಕೂಡ ಆ್ಯಡ್ ಮಾಡ್ತೀನಿ. ಅದು ಬಿಟ್ಟರೆ ಮಶ್ರೂಮು ತುಂಬ ಒಳ್ಳೆಯದು, ಅದು ಪ್ರೋಟೀನ್ ಅಲ್ವಾ, ಅದಷ್ಟು ಪನ್ನೀರು ಮಶ್ರೂಮ್ ಎಲ್ಲ ಆ್ಯಡ್ ಮಾಡಿ. ಇವತ್ತೇನು ನಾನು ಆ್ಯಡ್ ಮಾಡಿಲ್ಲ, ಪನ್ನೀರ್ ಇರಲಿಲ್ಲ, ಸಾಕಿಷ್ಟೇ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಅಂದರೆ ಸಾಲ್ಟ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ. ಒಂದು 3/4 ಭಾಗಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ ಅಷ್ಟೇ. ಇನ್ನೇನು ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ. ಸಿಂಪಲ್ಲು ಸಾಸಸ್ ಆಗಿರ್ಬೋದು ಮತ್ತು ಬೇರೆ ಪೌಡರ್ಸು ಅದೆಲ್ಲ ಏನೂ ಇಲ್ಲ, ಜಸ್ಟ್ ಗರಂ ಮಸಾಲ ಅಷ್ಟೇ. ನಾನು ಅದೊಂದೇ ಎಕ್ಸ್ಟ್ರಾ ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಅಂದ್ಬಿಟ್ಟು ಗರಂ ಮಸಾಲ ಹಾಕ್ತೀನಿ. ಇಷ್ಟನ್ನೇ ಮಿಕ್ಸ್ ಮಾಡಿಕೊಂಡು ರೈಸ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲಾಗಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದನ್ನು ನೀವು ಎಗ್ ರೈಸು ಕೂಡ ಇದೇ ರೀತಿಯಾಗಿ ಮಾಡ್ಬೋದು, ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು. ಬಟ್ ನಾನು ಇದೇ ರೀತಿಯಾಗೆ ಮಾಡೋದು, ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡಿದ್ದು. ಆಯಿತು, ರೈಸೆಲ್ಲ ಮಾಡಿಟ್ಕೊಂಡು ಈಗ ಹಾಟ್ ಬಾಕ್ಸ್ಗೆ ಎತ್ತಿಟ್ಬಿಡ್ತೀನಿ. ನಾವು ತಿನ್ನೋದು ಲೇಟೇ ಅಲ್ವಾ, ನನ್ನ ಮಗ ಒಬ್ಬನೇ ಬೇಗ ತಿಂದೋಗೋದು. ನಾವು ನಾವು 9 ಮೇಲೇ ತಿನ್ನೋದು, 9:30 10 ಆಗುತ್ತೆ ಹಸ್ಬೆಂಡ್ ತಿನ್ನೋ ಹೊರಡೋ ಅಷ್ಟರಲ್ಲಿ. ಹಾಗಾಗಿ ಹಾಟ್ ಬಾಕ್ಸ್ಗೆ ಇಟ್ಬಿಡ್ತೀನಿ, ಅಷ್ಟೊತ್ತು ತಣ್ಣಗಾಗ್ಬಿಡುತ್ತೆ ಅಂತ. ನನ್ನ ಮಗನಿಗೆ ಬಾಕ್ಸ್ಗೂ ಅದೇ ಹಾಕ್ಕೊಟ್ಟೆ, ಮತ್ತು ತಿನ್ನೋಕ್ಕೂ ಕೂಡ ಅದೇ. ಎಲ್ಲ ಆಯಿತು, ಕಿಚನ್ ಕೆಲಸ ಎಲ್ಲ ಮುಗೀತು. ಈಗ ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೋಣ ಅಂತ ಬಂದೆ. ಇವತ್ತು ಆಲ್ರೆಡಿ ಬೆಳಕಾಗಿತ್ತು ಚೆನ್ನಾಗಿ. ಸ್ವಲ್ಪ ಕಿಚನ್ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಬಂದೆ. ತಿಂಡಿ ಮುಗಿಸ್ಮೇಲೆ ಎಲ್ಲ ಮತ್ತೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಬಂದು ಸೂರ್ಯ ನಮಸ್ಕಾರ ಹಾಕಿ
ಹೊರಗಡೆ ಎಲ್ಲ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಗುಡಿಸ್ಕೊತಾ ಇದ್ದೀನಿ. ಡೈಲಿ ಇಷ್ಟೂ ಕೂಡ ಕಸ ಗುಡಿಸ್ಕೊಬೇಕಾಗುತ್ತೆ. ಒಂದು 2 ಡೇಸ್ಗೆ ಒಂದ್ಸಲ 3 ಡೇಸ್ಗೆ ಒಂದ್ಸಲ ನಾನು ನೀರು ಹಾಕಿ ವಾಶ್ ಮಾಡ್ಕೊತೀನಿ. ಅದು ಬಿಟ್ಟರೆ ಮಾಪ್ ಮಾಡ್ಕೊತೀನಿ ಅಷ್ಟೇ ಮನೆ ಮುಂದೆ ಮಾತ್ರ. ಏಕೆಂದರೆ ತುಂಬ ಜಾಗ ಇದೆ, ಆ ಕಡೆ ರೈಟ್ ಸೈಡ್ಗೂ ಕೂಡ ಹೆವಿ ಜಾಗ ಇದೆ. ಅಲ್ಲೆಲ್ಲ ನೀಟಾಗಿ ಅದೆಲ್ಲ ತೆಗೆದು ದಿನ ಗುಡಿಸಿ ತೊಳೆಯೋಕ್ಕಾಗಲ್ಲ. ಹಾಗಾಗಿ ಜಸ್ಟ್ ಗುಡಿಸ್ಕೊತೀನಿ ಅಷ್ಟೇ. ಒಂದಿನ ಬಿಟ್ಟು ಒಂದಿನ ಅಥವಾ 2 ಡೇಸ್ ಒನ್ಸು ಪೈಪಾಗಿ ಒಂದೇ ಸಲ ವಾಶ್ ಮಾಡ್ಕೊತೀನಿ. ಇವಾಗ ಫಸ್ಟ್ ಇವತ್ತು ಬರೀ ಗುಡಿಸ್ಕೊತೀನಿ ಅಷ್ಟೇ. ಇವತ್ತೇನು ವಾಶ್ ಮಾಡ್ತಾಯಿಲ್ಲ ನಾನು. ನೀಟಾಗಿ ಒಂದು ಕಡೆ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಈಸಿನೇ, ಮನೇಲಿ ಗುಡಿಸ್ದಂಗೆ ಅನಿಸುತ್ತೆ, ಏನು ಕಷ್ಟ ಅಂತೇನು ಅನಿಸಲ್ಲ. ಹಾಗಾಗಿ ನಾನು ಮನೆಯಲ್ಲಿ ಗುಡಿಸೋಂಥ ಪರ್ಕೆಲ್ಲ ಯೂಸ್ ಮಾಡ್ಕೊಂಡು ಗುಡಿಸ್ಕೊಂಡ್ಬಿಡ್ತೀನಿ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ಮನೆ ಮುಂದೆ ಒಂದಿಷ್ಟು ಸ್ವಲ್ಪ ಜಾಗ ಇದೆ, ಅಲ್ಲಿ ಕೂಡ ಎಲ್ಲ ನೀಟಾಗಿ ಅಲ್ಲೇ ಗುಡಿಸ್ಕೊಂಡ್ಬಿಡ್ತೀನಿ. ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಮುಂದೆ ಎಲ್ಲ ಗುಡಿಸಿ ಮತ್ತು ಹಾಗೆ ಹೊಸ್ಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಎಲ್ಲನೂ ಕೂಡ ಹಾಕೊಂಡ್ಬಿಡ್ತೀನಿ. ಯಾಕೆಂದರೆ ತಿಂಡಿ ಎಲ್ಲ ಮುಗಿಸಿರ್ತೀನಲ್ವ, ನನ್ನ ಮಗನ್ನ ಎಬ್ರಿಸೋ ಅಷ್ಟರಲ್ಲಿ ಈ ಕೆಲಸ ಮುಗಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಮೊದಲು ಮುಗಿಸ್ಬಿಡ್ತೀನಿ. ಯಾಕೆಂದರೆ ಮನೆಯಿಂದ ಈಚೆಗೆ ಹೋಗ್ತಾನಲ್ವ, ಅಂದರೆ ಗಂಡಸರಾಗಿರ್ಬೋದು ಮತ್ತು ಹಾಗೆ ಮಕ್ಕಳಾಗಿರ್ಬೋದು, ಅವ್ರು ಹೋದ್ಮೇಲೆ ಗುಡಿಸೋದು ಅದೆಲ್ಲ ಚೆನ್ನಾಗಿರಲ್ಲ. ಅಂದರೆ ಇವಾಗ ನಾವು ಸಾಮಾನ್ಯವಾಗಿ ಯಾರಾದರೂ ಹೊರಗಡೆ ಹೋಗ್ತಾಯಿದ್ದೀವಿ ಅಂತಂದರೆ ಗುಡಿಸ್ಬೇಡ ಹೋದ್ಮೇಲೆ ಅಂತ ಅಂತಾರಲ್ವ, ಹಂಗಾಗಿ ಅವನು ಸ್ಕೂಲ್ಗೆ ಹೋಗ್ತಾನಲ್ವ, ಹಾಗಾಗಿ ಅವನು ಹೋಗೋಕ್ಕಿಂತ ಮುಂಚೆನೇ ಗುಡಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಹೋಗಿ ತುಂಬ ಲೇಟ್ ಅಂದರೆ ಹಸ್ಬೆಂಡ್ ಎಲ್ಲ ಆಫೀಸ್ಗೆಲ್ಲ ಹೋದ್ಮೇಲೆ ನಿಧಾನವಾಗಿ ಗುಡಿಸ್ಕೊತೀನಿ ಅಷ್ಟೇ. ಇಲ್ಲ ಹೋಗೋ ಟೈಮಲ್ಲಿ ಹೋದ್ಮೇಲೆಲ್ಲ ಗುಡಿಸೋದಕ್ಕೆ ಹೋಗಲ್ಲ, ಹೋಗೋದಕ್ಕಿಂತ ಮುಂಚೆ. ಯಾಕೆಂದರೆ ಇವಾಗ ಅವ್ನು ಹೋಗೋ ಅಷ್ಟರಲ್ಲಿ 7:45 ಆಗಿರುತ್ತೆ. 8 ಗಂಟೆಲಿ ನಾನು ಹೋಗಿ ತೊಳೆಯೋದಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲ ಲೇಟಾಗಿ ತೊಳಿಬೇಕು ಇಲ್ಲಾಂದರೆ ಅವ್ನು ಹೋಗೋದಕ್ಕಿಂತ ಮುಂಚೆನೇ ನಾನು ಬಾಗಿಲು ತೊಳಿಬೇಕಲ್ವ, ಹಾಗಾಗಿ ಅವ್ನು ಎಬ್ಬಿಸೋದಕ್ಕಿಂತ ಮುಂಚೆನೇ ಬಾಗಿಲೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನನಗೂ ಈಸಿ ಆಗುತ್ತೆ. ಅವ್ನು ಎಬ್ಬಿಸಿ ಅವ್ನು ರೆಡಿ ಮಾಡಿಸಿ ಕಳಿಸೋದೇ ಆಗಿಬಿಡುತ್ತೆ 1 ಅವರ್. ಹಾಗಾಗಿ ಅವ್ನು ಎಬ್ಬಿಸಿದ್ಮೇಲೆ ನನಗೆ ಒಂದೇ ಸರಿ ಹೋಗುತ್ತೆ, ಬೇರೆ ಏನು ಕೆಲಸ ಇಟ್ಕೊಳಕ್ಕೆ ಹೋಗಲ್ಲ. ಹಾಗೆ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ ಅವ್ನು ಎಬ್ಬಿಸೋದಕ್ಕಿಂತ ಮುಂಚೆ. ಈಗ ನೋಡಿ ಮನೆ ಮುಂದೆ ಮಾತ್ರ ಹೊಸಲ ಒರೆಸ್ಕೊಂಡು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಮನೆ ಮುಂದೆ ಮಾತ್ರ ಈ ರೀತಿ ಒರೆಸ್ಕೊತೀನಿ ಅಷ್ಟೇ. ನಾನು ಸ್ವಲ್ಪ ಮಾಪ್ ಮಾಡ್ಕೊತೀನಿ ತುಳಸಿ ಹತ್ರ ಎಲ್ಲ. ಆಯಿತು, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಒಳಗೆ. ಇವಾಗ ಮಗನ ಎಬ್ಬಿಸಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರೋದು ಒಂದೇ ಬಾಕಿ ಇತ್ತು. ಈಗ ನೋಡಿ ಫಸ್ಟೇ ರೂಮಲ್ಲೇ ನಾನು ಎಬ್ಬಿಸ್ಬಿಟ್ಟು ಅವನು ಅಲ್ಲೇ ವಾಶ್ರೂಮ್ ಇರೋದ್ರಿಂದ ಅಲ್ಲೇ ಬ್ರಷ್ ಎಲ್ಲ ಮಾಡಿಸಿ ಕೈಕಾಲು ಮುಖ ತೊಳಸಿ ಕರ್ಕೊಂಡು ಬರ್ತೀನಿ. ಫುಲ್ಲು ಚಳಿ ಅಂತ ಕೂತ್ಕೊಳ್ತಾನೆ ಪಾಪ. ಯಾಕೆಂದರೆ ಆಲ್ಮೋಸ್ಟ್ ನಾನು 6:45ಗೆ 7ಗೆ ಎಬ್ಬಿಸ್ಬಿಡ್ತೀನಿ. ಅಂದರೆ 6:45ಗೆ ಸ್ಟಾರ್ಟ್ ಮಾಡ್ತೀನಿ ಎಬ್ಬಿಸೋಕ್ಕೆ. ಅವನು ಎದ್ದೊಳೋ ಅಷ್ಟರಲ್ಲಿ ಒಂದು 7 ಆಗುತ್ತೆ. ಎದ್ದು ಅವನು ತಿಂಡಿ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಟೈಮ್ ಕರೆಕ್ಟಾಗಿ ಒಂದು 7:45 ಮಿನಿಟ್ಸಲ್ಲಿ ಎಲ್ಲ ಮುಗಿಸ್ಬಿಡ್ತಾನೆ. ಟೈಮ್ ನನಗೆ ಅದು ರೊಟೀನ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. 7ಗೆ ಎದ್ದರೆ ಸಾಕು, 7:45 ಅಷ್ಟರಲ್ಲಿ ಅವನು ಆರಾಮಾಗಿ ತಿಂಡಿ ತಿಂದು ರೆಡಿ ಆಗ್ಬೋದು ಅಂತ ಅಂದ್ಬಿಟ್ಟು. ಹಾಗಾಗಿ ರೆಗ್ಯುಲರಾಗಿ ಅವ್ನಿಗೆ ಅದೇ ಟೈಮ್ಗೆ ಎದ್ದೊಳ್ತಾನೆ. ಅಷ್ಟಲಿ ನನ್ನ ಮಗಳು ಕೂಡ ಎದ್ದು ಬಂದ್ಲು, ಏನೋ ಇವತ್ತು ಗೊತ್ತಿಲ್ಲ ಬೇಗ ಎದ್ದು ಬಂದ್ಲು. ಕೆಲವೊಂದು ಸಲ ಎದ್ದೊಳ್ಬಿಡ್ತಾಳೆ, ಕೆಲವೊಂದು ಸಲ ಎಷ್ಟೊತ್ತು ಎದ್ದಳ, ಅವಳದು ಟೈಮಿಂಗೇ ಗೊತ್ತಿಲ್ಲ ದಿನ ಎಷ್ಟೊತ್ತಿಗೆ ಎದ್ದೊಳ್ತಾಳೆ ಅಂತ. ಯಾಕೆಂದರೆ ಕೆಲವೊಂದು ಸಲ ದಿನ ಮಲ್ಕೊತಾಳೆ, ಕೆಲವೊಂದು ಸಲ ದಿನ ಬೇಗ ಎದ್ದೊಳ್ತಾಳೆ. ಹಂಗೆ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ 3 ಡೇಸ್ಗೂ ಕೂಡ. ಹಾಗೆ ಬಂದೊಡೆ ಮೇಲೆ ಮಲ್ಕೊಂಡಿದ್ದಾಳೆ. ಇವಾಗ ಅವಳಿದ್ರಂತೂ ನನಗೆ ಇನ್ನೂ ಹೆವಿ ಕೆಲಸ ಅಂತಲೇ ಹೇಳ್ಬೋದು. ಅವಳು ಎದ್ದು ಬಂದು ಚಳಿ ಅಂತ ಇದ್ಲು. ಇಬ್ಬರನ್ನ ಹಾಗೆ ಕೂರಿಸ್ಕೊಂಡು ಅವನಿಗೆ ಫಸ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡೆ ಬೇಗನೆ. ಈಗ ಲಂಚ್ ಬಾಕ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊತೀನಿ. ತಿಂಡಿ ಎಲ್ಲ ತಿನ್ನಿಸಿದ್ದಾಯಿತು, ಬಾಕ್ಸ್ಗೆಲ್ಲ ಹಾಕಿಟ್ಟಿದೆ. ಜಸ್ಟ್ ಬ್ಯಾಗ್ ಪ್ಯಾಕ್ ಮಾಡೋದೊಂದೇ ಬಾಕಿ ಇತ್ತು. ಅವನಿಗೆ ಸ್ನ್ಯಾಕ್ಸು ಮತ್ತು ವಾಟರ್ ಬಾಟಲ್ಲು ಮತ್ತು ಹ್ಯಾಂಡ್ ಕರ್ಚೀಫ್ ಎಲ್ಲ ಇಡಬೇಕಲ್ವ, ಎಲ್ಲನೂ ಕೂಡ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಅವನಿಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ಕಳಿಸ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ. ಸ್ವಲ್ಪ ತಿಂಡಿ ಎಲ್ಲ ತಿಂದಿರ್ತಾನಲ್ಲ, ನಾನು ಸ್ವಲ್ಪ ಮಾತಾಡ್ಸಿರ್ತೀನಲ್ವ, ಅಷ್ಟೊತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿ ಬೇಗ ರೆಡಿ ಆಗಿಬಿಡ್ತಾನೆ. ಹಾಗೆ ನಾನು ವೀಡಿಯೋ ಇಟ್ಟಿದ್ದೆ, ರೆಕಾರ್ಡೇ ಆಗಿಲ್ಲ. ಯಾಕೆಂದರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಚಾರ್ಜಿಂಗ್ ಆಗಿ ನೋಡಿಕೊಂಡೇ ಇಲ್ಲ. ಮತ್ತೆ ನೋಡ್ತಾ ಇನ್ನು ಅಯ್ಯೋ ಸ್ವಿಚ್ ಆಫ್ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಮತ್ತೆ ವ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ನಾನಂದರೆ ಈವ್ನಿಂಗ್, ಅದೇ ದಿನ ಈವ್ನಿಂಗ್ ನೈಟ್ ಡಿನ್ನರ್ಗೆ ಪಾಲಕ್ ಕಿಚಡಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ರೆಸಿಪಿ ಶೇರ್ ಮಾಡೋಣ ಅಂತ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ, ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಯೂಶಲಿ ಎಲ್ಲರೂ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ತಗೊತಾರೆ, ಬಟ್ ನಾನು ಯಾವತ್ತೂ ನೀರಲ್ಲಿ ಹಾಕಿ ಬೇಯಿಸಲ್ಲ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೀರು ಕಾಯಬೇಕು, ಸೊಪ್ಪು ಬೇಯಬೇಕು ಅಂತ. ಹಾಗೆ ಡೈರೆಕ್ಟ್ ನಾನು ತವಲನ್ನ ಬೇಯಿಸ್ಕೊಬಿಡ್ತೀನಿ. ಇದು ತುಂಬಾ ಈಸಿ, ಬೇಗ ಆಗಿಬಿಡುತ್ತೆ. ಯಾಕೆಂದರೆ ಸ್ವಲ್ಪ ನೀರಲ್ಲೇ ಬಿಟ್ಕೊಳುತ್ತಲ್ಲ, ಅಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ತುಂಬ ಬೇಯಿಸೋದಕ್ಕಿಂತ ಜಸ್ಟ್ ತವ ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಮತ್ತೆ ಆದರೂ ಕೂಡ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀವಲ್ಲ, ಹಾಗಾಗಿ ಜಾಸ್ತಿ ನೀರಲ್ಲಿ ಹಾಕಿ ಬೇಯಿಸೋ ಬದಲು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಅದು ಬೇಯಿಸೋಕೆ ಬೆಂದಾದಮೇಲೆ ಅದನ್ನು ಸ್ವಲ್ಪ ಆರಕ್ಕಿಟ್ಟಿದ್ದೀನಿ, ರುಬ್ಕೋಬೇಕಲ್ವ. ಹಾಗಾಗಿ ಆಕ್ಚುಲಿ ನಾನು ಸ್ವಲ್ಪ ಕುಕ್ಕರ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬೆಳೆಸ್ತಾ ಇಲ್ಲ ನಾನು, ಬರೀ ತುಪ್ಪದಲ್ಲೇ ಮಾಡಿ ಪಾಲಕ್ ಕಿಚಡಿ, ದಾಲ್ ಕಿಚಡಿ ಏನೇ ಮಾಡಿದ್ರು ಕೂಡ ನಾವು ತುಪ್ಪ ಹಾಕಿ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೋಬೋದು, ಬಟ್ ಇಲ್ಲ ನಾನು ಬರೀ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಪ್ಪಗೆ ಸ್ವಲ್ಪ ಸೋಂಪು ಮತ್ತು ಪಲಾವೆಲ್ಲನ ಆ್ಯಡ್ ಮಾಡಿಕೊಂಡು ಗೋಡಂಬಿನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಟೊಮ್ಯಾಟೊನ ಆ್ಯಡ್
ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಏನು ಬೇಯಿಸ್ಕೊಂಡಿದ್ನಲ್ಲ ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು. ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ, ಖಾರ ಇತ್ತು ಜಾಸ್ತಿ ಅದು, ಹಾಗಾಗಿ 2 ಸಾಕು ಅಂತ ಅಂದ್ಬಿಟ್ಟು ನೋಡಿ. ಆರಾದ್ಮೇಲೆ ಈ ರೀತಿ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಪಾಲಕ್ ಈ ರೀತಿ ರುಬ್ಬೋದ್ರಿಂದ ರುಬ್ಬಿರೋ ಅಂಥ ಪಾಲಕ್ ಪ್ಯೂರಿನೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ನೋಡಿ ಇಲ್ಲೂ ಕೂಡ ಬೇಯ್ಬಿಡುತ್ತೆ, ಹಾಗಾಗಿ ನಾವು ಜಾಸ್ತಿ ಬೇಯೋಷ್ಟು ಅವಶ್ಯಕತೆ ಇಲ್ಲ, ಇಲ್ಲೂ ಕೂಡ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಇದು ಬೇಯೋ ಟೈಮಲ್ಲಿ ನಾವು ಇಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಬೇಡ. ಸಿಂಪಲಾಗಿ 2 ಇಂಗ್ರೀಡಿಯೆಂಟ್ ನಾನಿಲ್ಲಿ ಆ್ಯಡ್ ಮಾಡ್ತಿರೋದು. 1 ಸ್ಪೂನಷ್ಟು ಧನಿಯಾ ಪೌಡರು, 1/4 ಸ್ಪೂನಷ್ಟು ಗರಂ ಮಸಾಲ. ಇದು ನಿಮಗೆ ಸ್ಪೈಸಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ. ಇಲ್ಲಾಂದರೆ 2ರಲ್ಲಿ 1 ಸ್ಪೈಸಸ್ ಪೌಡರ್ ಕೂಡ ನೀವು ಹಾಕ್ಕೋಬೋದು. ಬರೀ ಗರಂ ಮಸಾಲ ಹಾಕ್ಕೋಬೋದು, ಇಲ್ಲ ಬರೀ ಧನಿಯಾ ಪೌಡರ್ ಹಾಕ್ಕೋಬೋದು. ಬಟ್ 2 ಸ್ವಲ್ಪ ಸ್ವಲ್ಪ ಹಾಕ್ಕೊತಾಯಿನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಿಷ್ಟು ಆದಮೇಲೆ ಇಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅಳತೆ ತೊಗೊತೀನಿ. ನೀವು ಯಾವ ಗ್ಲಾಸಲ್ಲಿ ಯಾವ ಕಪ್ಪಲ್ಲಿ ಬೇಕಾದರೂ ಅಳತೆ ತೊಗೋಬೋದು. ಒಂದು ಚಿಕ್ಕ ಗ್ಲಾಸಲ್ಲಿ ತೊಗರಿಬೇಳೆ, 1/4 ಭಾಗಷ್ಟು ಹೆಸರು ಬೇಳೆ, ಹಾಗೆ 2 ಗ್ಲಾಸಷ್ಟು ಅಕ್ಕಿ. ಈಕ್ವಲಾಗೂ ಕೂಡ ನಾವು ಹಾಕೋಬೋದು, ಬಟ್ ನಾನು ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ಆ್ಯಡ್ ಮಾಡ್ಕೊತಾಯಿನಿ. ನೀವು ದಾಲ್ ಕಿಚಡಿ ಮಾಡಿ, ಯಾವುದೇ ರೀತಿ ಕಿಚಡಿ ಮಾಡಲಿ, ನೀವು ತೊಗರಿಬೇಳೆ ಜೊತೆಗೆ ಸ್ವಲ್ಪ ಹೆಸರು ಬೇಳೆನೂ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬರೀ ಹೆಸರು ಬೇಳೆನೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು, ತೊಗರಿಬೇಳೆ ಸ್ಕಿಪ್ ಮಾಡಿಬಿಟ್ಟು. ಹಾಗೆ ಈಕ್ವಲಾಗಿ ಹಾಕ್ಕೊಬೋದು, ಇಲ್ಲ ಸ್ವಲ್ಪ ಬೇಳೆಕ್ಕಿಂತ ಅಕ್ಕಿನೂ ಜಾಸ್ತಿ ಬೇಕು ಅಂತಂದರೆ ಅಕ್ಕಿನೂ ಕೂಡ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಈಕ್ವಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಇಲ್ಲಿ 2 ಬೇಳೆ ಮಿಕ್ಸ್ ಮಾಡೋದ್ರಿಂದ ಅಲ್ಲಿ 2 ಗ್ಲಾಸೇ ಅದು ಈಕ್ವಲ್ ಆಗುತ್ತೆ. 2 ಗ್ಲಾಸ್ ಬೇಳೆ, 2 ಗ್ಲಾಸ್ ಅಕ್ಕಿ, ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀರನ್ನ ತುಂಬ ಡಬಲ್ ಹಾಕೋಬೇಕಾಗುತ್ತೆ, ಯಾಕೆಂದರೆ ಕಿಚಡಿ ಅಲ್ವಾ. ಹಾಗಾಗಿ ನೀವು ರೈಸ್ಗೆ ನಾರ್ಮಲಾಗಿ ಎಷ್ಟು ಹಾಕ್ತೀರೋ ಅದಕ್ಕಿಂತ ಇನ್ನೂ ಡಬಲ್ ಹಾಕ್ಕೊಂಡು ನೀವು ಕುಗ್ಸ್ಕೋಬೇಕಾಗುತ್ತೆ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊತಾಯಿನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಕಿಚಡಿಗೆ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಿಸಿಲ್ ಒಂದು ವಿಸಿಲ್ ಕುಗ್ಸ್ಕೊಂಡು ಸಾಕು. 1 or 2 ಕುಗ್ಸ್ಕೊಳ್ಳಿ. ಒಂಚೂರು ಏನಾದರೂ ಇನ್ನೂ ಗಟ್ಟಿ ಇದೆ ಅಂದರೆ ತಕ್ಷಣ ಬೇಕು ಅಂದರೆ ನೀವು ಮತ್ತೆ ನೀರನ್ನ ಹಾಕ್ಕೊಂಡ್ಬಿಟ್ಟು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಬೋದು. ನೋಡಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಜೊತೆಗೆ ನಾನಿಲ್ಲಿ ಹಪ್ಪಳ ಕೂಡ ಹಾಕಿದ್ದೆ, ಚೆನ್ನಾಗಿರುತ್ತೆ. ಹಾಗೆ ಜೊತೆಗೆ ಎಗ್ ಕೂಡ ಬೇಯಿಸಿದ್ದೆ. ನೈಟ್ ಡಿನ್ನರ್ಗೆ ಸಿಂಪಲ್ಲಾಗಿ ಏನಾದರೂ ಮಾಡಬೇಕು ಅಂತಂದಾಗ ನೀವು ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಿದ್ದಾರೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಥ್ಯಾಂಕ್ ಯು ಆಲ್.